ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ದೋಸೆ ಇಟ್ಟು ನೋಡಿ, ಸಣ್ಣ ಮಕ್ಕಳು ಗಲಾಟೆ ಮಾಡ್ತಾ ಇದ್ದೀರಾ, ತಿನ್ನೋದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಅವರು ಹಿಂಗ ಕೊಟ್ಬಿಡ್ರಿ, ಚೆನ್ನಾಗಿ ತಿನ್ಬಿಡ್ತಾರ. ತುಂಬಾ ಟೇಸ್ಟಿ ಆಗುತ್ತಾವೆ. ಬೇಡ ಅನ್ನೋದಿಲ್ಲ. ಒಳಗಡೆ ಕೊಯ್ಕೊಂಡ್ಬಿಡ್ರಿ, ಮಿಕ್ಸ್ ಮಾಡಿ ಚೆನ್ನಾಗಿ ತುಪ್ಪ ಇಟ್ಟು ಹಾಕಲ್ರಿ. ಉಪ್ಪಿನ ಕಾಯಿಲೆ ಹಾಕೋದು ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಹಂಗೆ ಇರಿ. ನೋಡಿ ಫ್ರೆಂಡ್ಸ್, ಇದು ಯಾವಾಗ ಎಲ್ಲಿಸ್ತೀರಾಗ್ರಿ. ತುಂಬಾ ಟೇಸ್ಟಿ ಆಗುತ್ತಾವೆ. ಸಣ್ಣ ಪಾತ್ರೆಗಳಿಗೆ ಹಿಂಗೆ ಮಾಡ್ತಿರ್ತೀವಿ. ಚೆನ್ನಾಗಿ ಕೊಡಲಿ, ತುಂಬ ಟೇಸ್ಟಿ ಆಗುತ್ತದೆ. ಹತ್ತು ಹಿಂಗೆ ಹಾಕೋದ್ರಿ ಸಣ್ಣ ಪಾಪುಗಳಿಗೆ. ಇನ್ನೊಂದು ಮನೆ ಕೊಡೋಣ. ಸಣ್ಣ ಸನ್ಫ್ಲವರ್ ಸೀಡ್ಸ್ ಭಾರಿ ಒಳ್ಳೆಯದು. ಇವಾಗ ನಿಮಗೆ ತಿಂಡಿ ಎಲ್ಲ ತಿನ್ನೋದಿಲ್ಲ, ಸಣ್ಣ ಪಾಪಗಳು ಹಿಂಗೆ ಹಾಕೋದ್ರಿ ಚೆನ್ನಾಗಿ ನೋಡ್ತಾರ. ಈಗ ನೀವು ಸಣ್ಣ ತಿಂತಿರೋದಿಲ್ಲ, ಶುಗರ್ ಪೇಷಂಟ್ ತಿನ್ಬೋದು, ಎಲ್ಲರೂ ತಿನ್ಬೋದು. ಆಯಿಲ್ ಎಲ್ಲ ತಂದು ತಿರ್ಗಾಕೋಣ. ನೋಡಿ ಫ್ರೆಂಡ್ಸ್, ಎಲ್ಲ ತುಂಬ ಚೆನ್ನಾಗಿದ್ದಾವಲ್ಲ. ಪಾಪಗಳು ಭಾರಿ ಇಷ್ಟ ತಿಂತಾರೆ. ಸಣ್ಣ ಸಣ್ಣ ಚಿಕ್ಕ ದೋಸೆ ಅಂತಾರೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿದೆ, ಭಾರಿ ಟೇಸ್ಟಿ ಆಗುತ್ತಾವೆ. ಸಣ್ಣ ಪಾಪಗಳು ಇಷ್ಟ ತಿಂತಾರೆ. ನೋಡಿ ಫ್ರೆಂಡ್ಸ್, ಇದೊಂದು ಮನೆ ಇಷ್ಟ ತಿಂತಾರ ಹಾಕೋತೀವಿ. ಮೆಣಸಿನಕಾಯಿ ದೇಹ ಒಳ್ಳೆಯದು, ರುಚಿನ ಬರುತ್ತೆ, ತುಂಬ ಒಳ್ಳೆಯದು. ಉಳ್ಳಾಗಡ್ಡಿ ಹಿಂಗೆ ತಿನ್ನಿರಿ, ದೊಡ್ಡವರು ಇಷ್ಟಪಟ್ಟು ತಿಂತಾರ. ಫ್ರೆಂಡ್ಸ್, ಹಾಕೊಂಡ್ರೆಲ್ಲ ತುಂಬ ಟೇಸ್ಟ್ ಆಗಿರ್ತಾರೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಏನಾಗ್ತೀರಾ ಹಿಂಗೆ ಹಾಕಿದ ತುಂಬ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ಭಾರಿ ಒಳ್ಳೆಯದು. ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ನೀವು ಹಿಂಗೆ ಮಾಡ್ಕೊಂಡಿದ್ರಿ, ಆರೋಗ್ಯವಾಗಿರ್ರಿ. ಇವತ್ತು ಇವಾಗ ಕಲರ್ ಚೆನ್ನಾಗಿದೆಯಾ? ಸ್ವಲ್ಪ ಕಾಯಿ ಹಾಕೋಣ. ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಸಿಗಿರೋದು ತುಂಬ ಚೆನ್ನಾಗಿದ್ದಾರೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಎಲ್ಲ ಮೀನು ಹಾಕಿದ್ದಾರೆ. ಯಾವ ವೇಸ್ಟ್ ಮಾಡಿಲ್ಲ, ಎಲ್ಲ ಮೀನು ಹಾಕಿದ್ದಾರೆ.
ನೋಡಿ ಫ್ರೆಂಡ್ಸ್, ಇಷ್ಟೇ ಮುಂದೆ ದೋಸೆ ಹಾಕೋಬಹುದು. ದೋಸೆ ಇಟ್ಟಿದ್ರೆ ಮಜ್ಜಿಗೆ ಹಿಟ್ಟಿಂದನೂ ಹಾಕೋಬಹುದು. ತುಂಬಾ ಟೇಸ್ಟಿ ಆಗಿರ್ತಾವೆ. ನೋಡಿ ಫ್ರೆಂಡ್ಸ್, ಸನ್ಫ್ಲವರ್ ಸೀಡ್ಸ್ ಸಣ್ಣ ಪಾಪುಗಳಿಗೆ, ಅಜ್ಜಿರಿಗೆ, ಅಜ್ಜಂದರಿಗೆ ಎಲ್ಲರಿಗೂ ಪ್ರೀತಿಕರ, ಹೆಲ್ತ್ಗೂ ಒಳ್ಳೆಯದು. ತುಂಬ ತಪ್ಪದೆ ನೀವು ಹಿಂಗೆ ತಗೊಳ್ಳಿ. ಉಳ್ಳಾಗಡ್ಡಿ ತುಂಬ ತಂಪ್ರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ. ಸಣ್ಣ ಪಾಪುಗಳು ಇಷ್ಟಪಟ್ಟು ತಿಂತಾರೆ, ಅಜ್ಜಂದ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಬೀಜ ಸೀಡ್ಸು ತುಂಬ ಚೆನ್ನಾಗಿರ್ತಾವೆ. ನೀವು ಒಂದೊಂದು ಕೆಜಿಗೆ ತಗೊಂಡ್ಬಂದು ಮನೆಗೆ ಇಟ್ಕೊಂಡು ಹಿಂಗೆ ಹಾಕೊಳ್ರಿ, ಆರೋಗ್ಯವಾಗಿರಿ. ನೋಡಿ, ಮೆಣಸಿನಕಾಯಿ, ಉಳ್ಳಾಗಡ್ಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ, ಒಳಗೆ ಇಟ್ಬಿಟ್ಟಿದ್ದೀವಿ, ಕಾಣೋದಿಲ್ಲ. ತುಂಬ ಟೇಸ್ಟಿ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಸನ್ಫ್ಲವರ್ ಸೀಡ್ಸ್ ನಾನು ಕೆಜಿ ಕೊಟ್ಟು ತಂದು ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ತುಂಬ ಆರೋಗ್ಯವಾಗಿರ್ತೀರಾ. ವೀಕ್ನೆಸ್ ಅನ್ನೋದು ಬರೋದಿಲ್ಲ, ಸಪ್ಪರೆ ಇರ್ತಾರ್ರಿ. ನೋಡಿ ಫ್ರೆಂಡ್ಸ್, ಸುಸಂಬಳ ಅಂತೀವಿ ನಾವು. ತುಂಬ ಒಳ್ಳೆಯದು. ಇದರಿಂದ ದೋಸೆ ಹಾಕೋಬಹುದು, ಮೇಲೆ ಹಾಕೊಂಡು ಚೆನ್ನಾಗಿ ತಿಂದು ಇಡ್ಬೋದು. ವೀಕ್ನೆಸ್ ಅನ್ನೋದು ಇರೋದಿಲ್ಲ. ತುಂಬ ಟೇಸ್ಟಿ. ನೀವೆಲ್ಲ ಚೆನ್ನಾಗಿ ಹಾಕ್ತೀರಾ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಬೀಜ ತುಂಬ ಒಳ್ಳೆಯದು. ನೀವು ತಗೊಂಡ್ಬಿಡ್ರಿ, ತುಂಬ ಟೇಸ್ಟಿಯಾಗಿ ಇರ್ತಾವೆ. ಕೆಜಿ ಗಂಟೆ ತಗೊಳ್ರಿ. ನೋಡಿ ಫ್ರೆಂಡ್ಸ್, ವಾಲ್ನಟ್ಸ್ ಇವೆಲ್ಲ ನೆನೆ ಹಾಕೊಂಡು ಬೆಳಗ್ಗೆ ತಿನ್ಬೋದು. ಹಿಂಗೆ ದೋಸೆ ಆದರೂ ಹಾಕೋಬಹುದು ನೆನೆ ಹಾಕೊಂಡು. ನೋಡಿ ಫ್ರೆಂಡ್ಸ್, ಬಾದಾಮಿ ದಿನ 7 ಬೆಳಗ್ಗೆ ರಾತ್ರಿ 7 ನೆನೆ ಹಾಕೊಂಡು ಬೆಳಗ್ಗೆ ತಿನ್ಬೋದು. ತುಂಬ ಒಳ್ಳೆಯದು. ಕೆಜಿ ಗಂಟೆ ತಗೊಳ್ರಿ. ನೋಡಿ ಫ್ರೆಂಡ್ಸ್, ವಾಟರ್ ಮಿನಲ್ ಬೀಜ ತುಂಬ ಒಳ್ಳೆಯದು. ಎಲ್ಲರೂ ತಗೋಬೋದು. ಇದು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ಬೋದು. ಇವೆಲ್ಲ ಒಂದು ಬಾಂಡಿಗೆ ಹಾಕಿ ತುಪ್ಪ ಹಾಕಿ ಹುರ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ಬೋದು. ನೀವು ಜ್ಯೂಸ್ ಮಾಡ್ಕೋಬೋದು. ಎಲ್ಲರೂ ತುಂಬ ಚೆನ್ನಾಗಿರ್ತದೆ. ಹಾಲು ಹಾಕೊಂಡು ಮಾಡ್ಕೊಳ್ರಿ. ಸ್ವಲ್ಪ ಬೆಲ್ಲ ಹಾಕೊಳ್ರಿ, ಕಲಸಕ್ಕರೆ ಹಾಕೊಳ್ರಿ, ಸಕ್ಕರೆ ಹಾಕಬೇಡ್ರಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಮನೆ ಬೇಕಾದ್ರೆ ಮನೆ ಹಾಕೋಬೋದು. ಇವೆಲ್ಲ ಹಾಕೊಂಡು ಬಾಯ್. ನಮ್ಮ ವಿಡಿಯೋ ಇಲ್ಲಿ ತನಕ ಹೋಗ್ತಾ ಇದೆ ಅಂತ, ಯಾವ ಊರಿಗೆ ಹೋಗುತ್ತಂತ ಹೇಳ್ರಿ. ಇಷ್ಟ ಆದರೆ ಕಾಮೆಂಟ್ ಮಾಡಿರಿ. ಬಾಯ್.